ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಸರ್ವಜ್ಞನ ಒಂದು ವಚನವನ್ನ ಆರಂಭದಲ್ಲಿ ತಿಳಿದುಕೊಂಡ್ಬಿಟ್ಟು ನಮ್ಮ ವಿಷಯಕ್ಕೆ ಹೋಗೋಣ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಈ ಒಂದು ತ್ರಿಪದಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತದಪ್ಪ ಅಂದ್ರೆ ಜ್ಞಾನದ ಮಹತ್ವವನ್ನ ತಿಳಿಸ್ಕೊಡುತ್ತೆ. ಇಲ್ಲಿ ಜ್ಞಾನ ಸಂಗ್ರಹಕ್ಕೆ ಹಲವಾರು ಮಾರ್ಗಗಳಿದಾವೆ. ಅಲ್ಲಿ ಪುಸ್ತಕಗಳನ್ನ ಓದುವುದರ ಮೂಲಕ, ಕಥೆಗಳನ್ನ ಓದುವುದರ ಮೂಲಕ, ನಾಟಕಗಳನ್ನ ನೋಡುವುದರ ಮೂಲಕ, ಪ್ರವಾಸಗಳನ್ನ ಮಾಡುವುದರ ಮೂಲಕ ನಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬಹುದು. ಆ ಒಂದು ಜ್ಞಾನ ಸಂಗ್ರಹದಿಂದ ನಮ್ಮ ಜ್ಞಾನ ಏನಾಗುತ್ತೆ, ಮತ್ತೆ ಹೆಚ್ಚು ಆಗ್ತದೆ. ಹೇಗೆ ಸರ್ವಜ್ಞ ಆದೋ, ಸರ್ವರೊಳಗೊಂದೊಂದು ನುಡಿಗಳಿತ್ತು ಸರ್ವಜ್ಞ ಆದೋ, ನಾವು ಹಲವಾರು ಮಾರ್ಗಗಳಿಂದ ಜ್ಞಾನವನ್ನ ಕಲಿತಾಗ ನಾವು ಕೂಡ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮೂಹ ಮಾಧ್ಯಮಗಳಾಗಿರ್ತಕ್ಕಂಥ ಟಿವಿ, ಚಲನಚಿತ್ರ, ಮೊಬೈಲ್, ರೇಡಿಯೋ ಇವೆಲ್ಲ ಬರುವುದಕ್ಕಿಂತ ಮುಂಚಿತವಾಗಿ ಮನುಷ್ಯ ಯಾವುದರ ಮೂಲಕ ಮನರಂಜನೆಯನ್ನ ಪಡೆದುಕೊಳ್ತಾ ಇದ್ದ? ಯಾವುದೋ ನಾಟಕ ಅನ್ನೋದು ಒಂದು. ಓಕೆ, ಯಾವುದೋ ಸಂಗೀತ ಅನ್ನೋದು. ನೆಕ್ಸ್ಟ್ ಸಂಗೀತದ ಮೂಲಕ ಮನರಂಜನೆಯನ್ನ ಪಡ್ಕೊಳ್ತಾ ಇದ್ದ, ನಾಟಕಗಳ ಮೂಲಕ ಮನರಂಜನೆಯನ್ನ ಪಡಿತಾ ಇದ್ದ. ನೆಕ್ಸ್ಟ್ ನೃತ್ಯದ ಮೂಲಕ ಮನರಂಜನೆ ಪಡಿತಾ ಇದ್ದ. ಓಕೆ, ಕ್ರೀಡೆಗಳ ಮೂಲಕ ಮನರಂಜನೆಯನ್ನ ಪಡಿತಾ ಇದ್ದ. ನೆಕ್ಸ್ಟ್ ಇಷ್ಟು ಮುಖಾಂತರ ಮನರಂಜನೆ ಪಡಿತಾ ಇದ್ದ. ಟಿವಿ, ಸಿನಿಮಾ, ಮೊಬೈಲ್, ಕಂಪ್ಯೂಟರ್ ಬರೋದಕ್ಕಿಂತ ಮುಂಚಿತವಾಗಿ ಮನುಷ್ಯ ಎಲ್ಲರ ಮೂಲಕ ಮನರಂಜನೆಯನ್ನ ಪಡಿತಾ ಇದ್ದ. ಅರ್ಥ ಮಾಡ್ಕೊಳ್ಳಿ. ಚಿತ್ರಗಳ ಮೂಲಕ, ಚಿತ್ರಕಲೆ. ನೆಕ್ಸ್ಟ್ ಸಂಗೀತ ಬಂದಿರ್ತದಲ್ಲ, ಮತ್ತೆ ಅಲ್ಲಪ್ಪ, ಇನ್ನು ಉಳಿದಿರ್ತಕ್ಕಂಥ ಸಾಕಷ್ಟು ಇದಾವೆ. ಆಲೋಚನೆ ಮಾಡಿ ಸ್ವಲ್ಪ. ಕಥೆಗಳ ಮೂಲಕ, ಜಾನಪದ ಕಥೆಗಳು, ಗೊತ್ತಿಲ್ಲ ಇನ್ನು. ವಚನಗಳಿದ್ವು ಅವಾಗಿನ ಪೂರ್ವದಲ್ಲಿ. ಹಾಡುಗಳ ಮುಖಾಂತರ, ವಚನ ಅಂದ್ರೆ ಏನ್ ತಿಳ್ಕೋಬೇಕು? ಹಾಡುಗಳ ಮೂಲಕ ಮನರಂಜನೆಯನ್ನ ಪಡೆದ. ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವುದರ ಮೂಲಕ ಸಂತೋಷವನ್ನ ಪಡ್ತಾ ಇದ್ದ, ಮನರಂಜನೆಯನ್ನ ಪಡೆದುಕೊಳ್ತಾ ಇದ್ದ. ಯಾವ್ಯಾವ್ದ್ರ ಮೂಲಕ ಗೊತ್ತಾಯ್ತಾ? ನಾಟಕ, ಸಂಗೀತ, ನೃತ್ಯ, ಕ್ರೀಡೆ, ಕಥೆಗಳು, ಹಾಡುಗಳು, ಹಬ್ಬ ಹರಿದಿನಗಳನ್ನ ಆಚರಿಸುವುದರ ಮೂಲಕ ಮನುಷ್ಯ ಮನರಂಜನೆಯನ್ನ ಪಡೆದುಕೊಳ್ತಾರೆ. ಇವುಗಳಲ್ಲಿ ಅತಿ ಹೆಚ್ಚು ಮನರಂಜನೆಯನ್ನ ಮನುಷ್ಯನಿಗೆ ಯಾವುದು ಕೊಡುತ್ತೆ? ನಾಟಕ ಅನ್ನೋದು ಮನುಷ್ಯನಿಗೆ ಅತಿ ಹೆಚ್ಚು ಮನರಂಜನೆಯನ್ನ ಕೊಡುತ್ತೆ. ನಾಟಕದ ಬಗ್ಗೆ ಒಂದು ಮಾತಿದೆ ಮಕ್ಕಳು. ಅದು ಏನಪ್ಪಾ ಅಂದ್ರೆ, ಕಾವ್ಯೇಶು ನಾಟಕಂ ರಮ್ಯಂ. ನಾಟಕದ ಬಗ್ಗೆ ಇರುವಂತಹ ಒಂದು ಮಾತು ಏನು? ಕಾವ್ಯೇಶು ನಾಟಕಂ ರಮ್ಯಂ. ಈ ಸಾಲಿನ ಅರ್ಥ ಯಾರಿಗಾದ್ರೂ ಗೊತ್ತಿದೆನಾ? ಏನ? ಕಾವ್ಯಕ್ಕಿಂತಲೂ ನಾಟಕ ಲೇಸು. ಮತ್ತೆ ಇನ್ಯಾರಾದ್ರು?
ಈ ಸಾಲಿನ ಅರ್ಥವನ್ನ ಯಾರಾದ್ರೂ ಹೇಳ್ತೀರಾ? ಸ್ವಲ್ಪ ಹತ್ರಕ್ಕೆ ಬಂದಿದ್ದಾನೆ. ಮತ್ತೆ ನೀವು ಗೊತ್ತಿಲ್ಲ. ಇಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅಂದ್ರೆ ಕಾವ್ಯಕ್ಕಿಂತಲೂ ಹೆಚ್ಚು ಮನೋಹರವಾದದ್ದು ಯಾವುದಪ್ಪ ಅಂತಂದ್ರೆ ನಾಟಕ ಅಂತ ಹೇಳಿಬಿಟ್ಟು ಕರಿಬಹುದು. ಹೌದಪ್ಪ? ಕಾವ್ಯಕ್ಕಿಂತಲೂ ನಾಟಕ ಅಂತಕ್ಕಂಥದ್ದು ಬಹಳ ರಮ್ಯವಾಗಿರುತ್ತೆ, ಅತಿ ಹೆಚ್ಚು ಮನರಂಜನೆಯನ್ನ ಕೊಡುತ್ತೆ ಅಂತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದ್ರೆ ಕಾವ್ಯವನ್ನ ಕಿವಿಯಿಂದ ಕೇಳಬಹುದು, ಆದ್ರೆ ನಾಟಕವನ್ನ ಕಣ್ಣಿನಿಂದ ನೋಡ್ತೀಯ, ಕಿವಿಯಿಂದ ಕೇಳ್ತೀಯ. ಹಾಗಾದ್ರೆ ಯಾವ್ದು ಹೆಚ್ಚು ಮನರಂಜನೆ ಕೊಡ್ತು? ಕಾವ್ಯ ಮನರಂಜನೆ ಹೆಚ್ಚು ಕೊಡ್ತು, ನಾಟಕ ಹೆಚ್ಚು ಮನರಂಜನೆ ಕೊಡ್ತು? ನಾಟಕ ಹೆಚ್ಚು ಮನರಂಜನೆ ಕೊಡುತ್ತೆ. ಅದಕ್ಕಾಗಿನೇ ನಾಟಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಕುತೂಹಲವನ್ನ ಮತ್ತು ಮನರಂಜನೆಯನ್ನ ಉಂಟು ಮಾಡುತ್ತದೆ. ಅಷ್ಟು ನಾಟಕಕ್ಕಿದೆ ಶಕ್ತಿ. ನೋಡ್ರಿ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಕುತೂಹಲವನ್ನ ಮತ್ತು ಮನರಂಜನೆಯನ್ನ ಉಂಟು ಮಾಡುತ್ತೆ. ಯಾವುದಪ್ಪ ಅಂತಂದ್ರೆ ನಾಟಕ. ಹೇಗೆ ಅಂತಂದ್ರೆ ನಾಟಕದಲ್ಲಿ ಬರುವಂತಹ ದೃಶ್ಯಗಳನ್ನ ಯಾವುದರಿಂದ ನೋಡ್ತೀವಿ? ಕಣ್ಣಿನಿಂದ ನೋಡುತ್ತೇವೆ. ಆ ನಾಟಕದಲ್ಲಿ ಬರ್ತಕ್ಕಂಥ ಧ್ವನಿಯ ಭಾವನೆಗಳನ್ನ ಯಾವುದರಿಂದ ಕೇಳ್ತೀವಿ? ಕಿವಿಯಿಂದ ಕೇಳ್ತೀವಿ. ಆದ್ದರಿಂದ ಇಲ್ಲಿ ನೋಡೋದು ಮತ್ತು ಕೇಳೋದು ಇರೋದ್ರಿಂದ ಹೆಚ್ಚು ಮನರಂಜನೆ ಉಂಟು ಮಾಡುತ್ತೆ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಾಟಕದಲ್ಲಿ ಬರುವಂತಹ ಪಾತ್ರಗಳು, ಮಾತುಗಳು, ಹಾಡುಗಳು ಇವೆಲ್ಲವೂ ಏನಾಗಿರ್ತವಪ್ಪ ಅಂದ್ರೆ ವೀರಾವೇಶ ನವರಸಗಳಿಂದ ತುಂಬಿ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ನಾಟಕದಲ್ಲಿ ಬರುವಂತಹ ಪಾತ್ರಗಳು, ವೇಷಭೂಷಣಗಳು, ಹಾಡುಗಳು ಇವೆಲ್ಲವೂ ಕೂಡ ಯಾವುದರಿಂದ ಕೂಡಿರ್ತವೆ? ನವರಸಗಳಿಂದ ತುಂಬಿ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ನಾಟಕದಲ್ಲಿ ಏನೇನಿರುತ್ತೆ? ಅಭಿನಯ ಇರುತ್ತೆ, ಮಾತುಗಾರಿಕೆ ಇರುತ್ತೆ, ದೃಶ್ಯ ಇರುತ್ತೆ, ಸಂಭಾಷಣೆ ಅಂತಕ್ಕಂಥದ್ದು ಇರುತ್ತೆ. ಇವೆಲ್ಲವುಗಳಿಂದ ಪ್ರೇಕ್ಷಕರಿಗೆ ಏನನ್ನು ಉಂಟು ಮಾಡುತ್ತೆ? ಆನಂದವನ್ನ ಉಂಟು ಮಾಡುತ್ತೆ. ಅದಕ್ಕಾಗಿನೇ ಕನ್ನಡ ಸಾಹಿತ್ಯದಲ್ಲಿನೇ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂತಂದ್ರೆ ನಾಟಕ ಅಂತ ಹೇಳಬಹುದು. ಅದಕ್ಕಾಗಿನೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ನಾಟಕ ಅಭಿರುಚಿಯನ್ನ ಬೆಳೆಸುವ ಸಲುವಾಗಿ ಸರ್ಕಾರ ಏನ್ ಮಾಡಿದೆಪ್ಪ ಅಂದ್ರೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನ ಏರ್ಪಡಿಸಿದೆ. ಆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ನಾಟಕವನ್ನು ಕೂಡ ಒಂದು ಸ್ಪರ್ಧೆಯನ್ನಾಗಿ ಇಟ್ಟಿದ್ದಾರೆ. ಆ ನಾಟಕದ ಅನುಭವ ತಮಗೆಲ್ಲರಿಗೂ ಕೂಡ ಆಗಿದೆ. ನೀವು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾಟಕದ ಅನುಭವವನ್ನ ತೆಗೆದುಕೊಂಡಿದ್ದೀರಿ. ಇಂತಹ ಒಂದು ಶ್ರೇಷ್ಠವಾದ ನಾಟಕ ಮನುಷ್ಯನಿಗೆ ಮನರಂಜನೆಯನ್ನ ಉಂಟು ಮಾಡ್ತದೆ. ಇಂಥ ನಾಟಕಗಳಲ್ಲಿ ಹಲವಾರು ಪ್ರಕಾರಗಳು ಇವೆ. ನಾಟಕಗಳ ಪ್ರಕಾರಗಳು ಯಾವ್ಯಾವ ಹೇಳ್ತೀರಾ? ಯಾವ್ಯಾವ ನಾಟಕಗಳನ್ನ ನಾವು ನೋಡ್ತೀವಿ? ಒಂದನೇದು ಗೀತ ನಾಟಕ ಅಂತ ನೋಡಿದ್ವಿ. ಓಕೆ, ನೆಕ್ಸ್ಟ್ ಐತಿಹಾಸಿಕ ನಾಟಕ. ಓಕೆ, ಹಾಸ್ಯ ನಾಟಕವನ್ನ ನೋಡಿದ್ವಿ. ಜನಪದ ನಾಟಕ ಆಯ್ತಾ? ಗೀತ ನಾಟಕ ಹೇಳಿದ್ರಲ್ಲ ಸರ್. ಗೀತ ನಾಟಕ, ಐತಿಹಾಸಿಕ ನಾಟಕ, ಹಾಸ್ಯ ನಾಟಕ, ಜನಪದ ನಾಟಕ, ಮತ್ತೆ ಇನ್ನೊಂದು ಪೌರಾಣಿಕ ನಾಟಕ. ಪೌರಾಣಿಕ ಅಂದ್ರೆ ರಾಮಾಯಣ, ಮಹಾಭಾರತ, ಪುರಾಣಗಳನ್ನ ಆಧರಿಸಿ ರಚಿಸಿರ್ತಕ್ಕಂಥ ನಾಟಕಗಳನ್ನ ನಾವು ಪೌರಾಣಿಕ ನಾಟಕಗಳು ಅಂತೇಳಿ ಕರಿತೀವಿ. ಏನು? ರುದ್ರ ನಾಟಕಗಳು ಅಂತೇಳಿ ಕರಿತೀವಿ. ಏನು? ಇವೆಲ್ಲವೂ ಕೂಡ ನಾಟಕಗಳ ಪ್ರಕಾರಗಳು. ಎಷ್ಟು ನಾಟಕಗಳ ಪ್ರಕಾರಗಳಿದಾವೆ? ಗೀತ ನಾಟಕ, ಐತಿಹಾಸಿಕ ನಾಟಕ, ಹಾಸ್ಯ ನಾಟಕ, ಜಾನಪದ ನಾಟಕ, ಪೌರಾಣಿಕ
ವಿವಿಧ ಪ್ರಕಾರಗಳು. ಹಾಗಾದ್ರೆ ನಾಟಕಗಳಲ್ಲಿ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇವತ್ತು ನಿಮ್ಮ ಅಭ್ಯಾಸಕ್ಕೆ ಇಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಗೀತ ನಾಟಕ ಅಂತ. ಇದು ಗೀತ ಅಂದ್ರೇನು? ಹಾಡು. ಹಾಗಾದ್ರೆ ಗೀತ ನಾಟಕದಲ್ಲಿ ಯಾವುದು ಪ್ರಧಾನವಾಗಿರುತ್ತೆ? ಹಾಡು ಪ್ರಧಾನವಾಗಿರುತ್ತೆ. ಹಾಗಾದ್ರೆ ಗೀತ ನಾಟಕ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದನೇದಾಗಿ ಹಾಡು, ನೃತ್ಯ, ಸಂಗೀತ, ಸಂಗೀತದ ಗೇಯತೆಯೊಂದಿಗೆ ಲಯಗಳ ಭಾವದೊಂದಿಗೆ ಮೇಳೈಸಿದ ನಾಟಕಗಳನ್ನು ನಾವೇನಂತ ಕರಿತೀವಿ? ಗೀತ ನಾಟಕ. ನೆನ್ಪಿಟ್ಕೋಬೇಕು, ಗೀತ ನಾಟಕ ಅಂದ್ರೆ ಏನಪ್ಪಾ ಅಂದ್ರೆ ಹಾಡು, ನೃತ್ಯ, ಸಂಗೀತದ ಗೇಯತೆಯೊಂದಿಗೆ ಲಯಗಳ ಭಾವನೆಯೊಂದಿಗೆ ಮೇಳೈಸಿದ ನಾಟಕಗಳನ್ನೇ ನಾವೇನಂತ ಕರಿತೀವಿ? ಗೀತ ನಾಟಕ ಅಂತೇಳಿ ಕರಿತೀವಿ. ಇಲ್ಲಿ ಗೀತ ನಾಟಕದಲ್ಲಿ ಯಾವುದು ಪ್ರಧಾನವಾಗಿರುತ್ತೆ? ಹಾಡು ಪ್ರಧಾನವಾಗಿರುತ್ತೆ. ಇಲ್ಲಿ ಗೀತ ನಾಟಕದ ಲಕ್ಷಣ ಏನಪ್ಪಾ ಅಂದ್ರೆ ಇದು ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುತ್ತದೆ. ಗೀತ ನಾಟಕದಲ್ಲಿ ಏನೇನ್ ನೋಡ್ತೀವಪ್ಪ? ಗದ್ಯನೂ ನೋಡ್ತೀವಿ, ಪದ್ಯನೂ ನೋಡ್ತೀವಿ. ಗದ್ಯ ಪದ್ಯಗಳಿಂದ ಕೂಡಿದ್ದರೂ ಕೂಡ ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೀವಿ? ಹಾಡಿಗೆ ಅಥವಾ ಪದ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತೀವಿ ಅನ್ನೋದು ಇಲ್ಲಿ ಬರ್ತದೆ. ಆಮೇಲೆ ಕಥೆಯ ಘಟನೆಗಳಿಗೆ ತಕ್ಕಂತೆ ಮೇಳದವರ ಭಾಗವಹಿಸುವಿಕೆ ಈ ಗೀತ ನಾಟಕದಲ್ಲಿ ಇರುತ್ತೆ. ಮೇಳ ಅಂದ್ರೆ ಹೇಳಿದೀನಿ, ಮೇಳ ಅಂದ್ರೇನು? ನಾಟಕದಲ್ಲಿ ಆಡಲು ಇರುವಂತಹ ಒಂದು ವರ್ಗಕ್ಕೆ, ಹಾಡನ್ನ ಆಡ್ತಾ ಇರ್ತಕ್ಕಂಥ ಒಂದು ವರ್ಗಕ್ಕೆ ನಾವೇನಂತ ಕರಿತೀವಿ? ಮೇಳ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಮನಸ್ಸಿನ ಭಾವನೆಗಳನ್ನ ಹೊರಹಾಕಲಿಕ್ಕೆ ಇರುವಂತಹ ಸೂಕ್ತವಾದ ಮಾಧ್ಯಮ ಯಾವುದಪ್ಪ ಅಂತಂದ್ರೆ ಗೀತ ನಾಟಕ. ನಮ್ಮ ಮನಸ್ಸಿನ ಭಾವನೆಗಳನ್ನ ಹೊರಹಾಕಲಿಕ್ಕೆ ಇರುವಂತಹ ಒಂದು ಸೂಕ್ತ ಮಾಧ್ಯಮ ಯಾವುದು? ಗೀತ. ಗೀತ ನಾಟಕ ಅಂದ್ರೆ ಗೊತ್ತಾಯ್ತಲ್ರಿ ಸರ್? ಇಲ್ಲಿ ಹಾಡು, ನೃತ್ಯ, ಸಂಗೀತದ ಗೇಯತೆಯೊಂದಿಗೆ ಲಯಗಳ ಭಾವದೊಂದಿಗೆ ಮೇಳೈಸಿದ ನಾಟಕಗಳನ್ನ ಗೀತ ನಾಟಕ ಅಂತ ಹೇಳಿ ಕರಿತೀವಿ. ಗೀತ ನಾಟಕ ಯಾವುದರಿಂದ ಕೂಡಿರುತ್ತದೆ? ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುತ್ತೆ. ಹಾಗಾದ್ರೆ ಯಾವುದಕ್ಕೆ ಪ್ರಾಧಾನ್ಯ ಇರುತ್ತೆ? ಪದ್ಯಕ್ಕೆ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಇರುತ್ತೆ. ಕಥೆಯ ಘಟನೆಗಳೊಂದಿಗೆ ಮೇಳದವರ ಭಾಗವಹಿಸುವಿಕೆ ಇರುತ್ತೆ ಮತ್ತು ಗೀತ ನಾಟಕದಲ್ಲಿ ಭಾವನೆಗಳನ್ನ ಹೊರಹೊಮ್ಮಿಸಲಿಕ್ಕೆ ಇದು ಪ್ರೇರಕ ಶಕ್ತಿಯಾಗಿದೆ ಅನ್ನೋದನ್ನ ನಾವು ನೋಡಿ. ಹಾಗಾದ್ರೆ ಗೀತ ನಾಟಕವನ್ನ ರಚನೆ ಮಾಡಿದವರು ಯಾರ್ಯಾರು? ಯಾರ್ಯಾರು ಗೊತ್ತಿದೆಯಾ? ಕನ್ನಡದಲ್ಲಿ ಗೀತ ನಾಟಕವನ್ನ ಬರೆದವರು ಯಾರಪ್ಪ? ಪೂತಿ ನರಸಿಂಹಾಚಾರ್. ಓಕೆ, ಪೂತಿ ನರಸಿಂಹಾಚಾರ್ಯ, ಶಿವರಾಮ ಕಾರಂತ, ಕುವೆಂಪು, ಮತ್ತೆ ಡಿ.ವಿ. ಗುಂಡಪ್ಪ ಡಾಕ್ಟರ್ ಪ್ರಭುಶಂಕರ್. ಅದರ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನೋಡ್ರಿ, ಇವರೆಲ್ಲರೂ ಕೂಡ ಕನ್ನಡದ ಹೆಸರಾಂತ ಗೀತ ನಾಟಕಕಾರರು. ಯಾರ್ಯಾರು ಗೊತ್ತಾಯ್ತಾ? ಪೂತಿ ನರಸಿಂಹಾಚಾರ್, ಶಿವರಾಮ ಕಾರಂತ, ಕುವೆಂಪು, ಡಿ.ವಿ. ಗುಂಡಪ್ಪ, ಡಾಕ್ಟರ್ ಪ್ರಭುಶಂಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಪ್ರಮುಖ ಗೀತ ನಾಟಕಕಾರರು. ಇಲ್ಲಿ ಶಿವರಾಮ ಕಾರಂತರು ಬರೆದಿರ್ತಕ್ಕಂಥದ್ದು ಗೊತ್ತಿದೆ, ಯಾವ್ದಪ್ಪ ಅಂದ್ರೆ ಕಿಸಾ ಗೌತಮಿ ಗೀತ ನಾಟಕ. ನೀವೆಲ್ಲ ಕೇಳಿದ್ರಲ್ಲ, ಆ ಕಿಸಾ ಗೌತಮಿದು ನೀವು ಕೇಳಿದ್ರಲ್ಲ ಕತೆ. ಸಾವಿಲ್ಲದ ಮನೆಯ ಸಾಸಿವೆಯ ಕಾಳನ್ನ
ತೆಗೆದುಕೊಂಡು ಬಾ ಅಂತ ಹೇಳಿ ಬರ್ತಾರೆ. ಅಲ್ಲಿ ಕಿಸಾ ಗೌತಮಿಗೆ ಒಂದು ಮಗು ಇರುತ್ತೆ, ಹೌದಾ? ಆ ಮಗು ಏನಾಗಿರುತ್ತೆ? ಸತ್ತು ಹೋಗಿರುತ್ತೆ. ಆ ಸತ್ತು ಹೋಗಿರ್ತಕ್ಕಂಥ ಮಗುವನ್ನ ಬದುಕಿಸ್ಕೊಡು ಅಂತ ಹೇಳ್ಬಿಟ್ಟು ಯಾರಲ್ಲಿ ತರ್ತಾರೆ? ಬುದ್ಧನಲ್ಲಿ ತರ್ತಾರೆ. ಆಗ ಬುದ್ಧ ಒಂದು ಸಲಹೆಯನ್ನ ಕೊಡ್ತಾನೆ, ಏನು? ಸಾವಿಲ್ಲದ ಮನೆಯ ಸಾಸಿವೆಯ ಕಾಳನ್ನ ತಂದರೆ ನಿನ್ನ ಸತ್ತು ಹೋಗಿರ್ತಕ್ಕಂಥ ಮಗುವನ್ನ ಬದುಕಿಸಿಕೊಡು. ಆಗ ಕುಡಿಕೊಂಡು ಹೋಗ್ತಾರೆ, ಸಾಸಿವೆಯು ಬೇಕೆನಗೆ ಸಾಸಿವೆಯು ಬೇಕು, ಸಾವಿಲ್ಲದ ಮನೆಯ ಆಗ ಯಾವ ಸಾವಿಲ್ಲದ ಮನೆಯಾಗಿ ಸಿಗೋದೇ ಇಲ್ಲ. ಕೊನೆಗೆ ವಾಪಸ್ ಬರ್ತಾರೆ. ಅವಾಗ ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯು ಹೇಗಿಲ್ಲವೋ ಅದೇ ರೀತಿ ಸತ್ತು ಹೋಗಿರ್ತಕ್ಕಂಥ ಮಗುವನ್ನ ಬದುಕಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಗು ಹುಡ್ತು ಅಂತ ಹೇಳ್ಬಿಟ್ಟು ಅತಿ ಸಂತೋಷನ ಪಡಬಾರ್ದು, ಮಗು ಸಾಯ್ತು ಅಂತ ಹೇಳ್ಬಿಟ್ಟು ಅತಿ ದುಃಖವನ್ನ ಪಡಬಾರ್ದು. ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಬಾಳ್ಬೇಕು ಅನ್ನುವಂತಹ ಒಂದು ಸಾವಿನ ಅರಿವನ್ನ ಮೂಡಿಸ್ತಾನೆ. ಯಾರು? ಬುದ್ಧ. ಯಾರಿಗೆ? ಕಿಸಾ ಗೌತಮಿಗೆ. ಅದು ಕುರಿತಾಗಿರ್ತಕ್ಕಂಥದ್ದು. ಡಾಕ್ಟರ್ ಪ್ರಭುಶಂಕರ್ ಅವರು ಅಂಗುಲಿಮಾಲ ಅನ್ನುವಂತ ಗೀತ ನಾಟಕವನ್ನ ಬರೀತಾರೆ. ಆಮೇಲೆ ಕುವೆಂಪುರವರು ಬೆರಳಿಗೆ ಹೊರೆ ಅಂತಕ್ಕಂಥದ್ದು. ಪೂತಿ ನರಸಿಂಹಾಚಾರ್ ಅಂತಕ್ಕಂಥವ್ರು ಗೋಕುಲ ನಿರ್ಗಮನ ಅನ್ನುವಂತಹ ಗೀತ ನಾಟಕಗಳನ್ನ ಬರೆದ್ರು ಅಂತ. ಅದೇ ರೀತಿನೇ ನಿಮ್ಮ ಅಭ್ಯಾಸಕ್ಕೆ ಒಂದು ಗೀತ ನಾಟಕವನ್ನ ಇಟ್ಟಿದ್ದಾರೆ. ಆ ಗೀತ ನಾಟಕ ಯಾವುದಪ್ಪ ಅಂತಂದ್ರೆ ಶಬರಿ ಅನ್ನೋದು ಇಲ್ಲಿ ಬರುತ್ತೆ. ಶಬರಿ ಅನ್ನುವಂತಹ ಒಂದು ಗೀತ ನಾಟಕ. ಇದು ಶಬರಿ ಅನ್ನೋದೇನಪ್ಪ? ಗೀತ ನಾಟಕ. ಇದನ್ನ ಬರೆದವರು ಯಾರಪ್ಪ? ಪೂತಿ ನರಸಿಂಹಾಚಾರ್. ಇದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ನಿಮಗೆ ಚಟುವಟಿಕೆಯನ್ನ ಮಾಡಿಸ್ತೀನಿ. ಆ ಚಟುವಟಿಕೆಯನ್ನ ನೀವು ಮಾಡಬೇಕು. ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶದ ಎರಡು ಶ್ರೇಷ್ಠವಾದ ಮಹಾಕಾವ್ಯಗಳು ಯಾವ್ಯಾವು? ಈಗ ನಾನು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಹೆಸರನ್ನ ಬರಿತೀನಿ. ಅದರಲ್ಲಿ ರಾಮಾಯಣದಲ್ಲಿ ಬರುವ ಪಾತ್ರಗಳು ಯಾವುವು, ಮಹಾಭಾರತದಲ್ಲಿ ಬರುವ ಪಾತ್ರಗಳು ಯಾವುವು ಅನ್ನೋದನ್ನ ತಾವು ಗುರುತಿಸ್ಬೇಕು. ಗುರುತಿಸ್ತೀರಾ? ಓಕೆ. ಈಗ ನಾನು ಬರಿತಾ ಹೋಗ್ತೀನಿ, ನೀವು ನೆನಪಿಟ್ಕೊಂಡ್ರಿ. ಆಮೇಲೆ ಬರೆದು ಮುಗಿದಾದ್ಮೇಲೆ ನೋಡೋಣ. ರಾಮ, ನಕುಲ, ಲಕ್ಷ್ಮಣ, ದ್ರೌಪದಿ, ಅಶ್ವತ್ಥಾಮ, ಸೀತೆ, ಭರತ, ಸಹದೇವ, ಶತ್ರುಘ್ನ, ಧರ್ಮರಾಯ, ದಶರಥ, ಕೌಸಲ್ಯ, ಕರ್ಣ, ಸುಮಿತ್ರೆ, ಕುಂತಿ, ಕೈಕೆ, ಕೃಷ್ಣ, ಲವ, ಭೀಮ, ಕುಶ, ಪರಶುರಾಮ, ಹನುಮಂತ, ದುರ್ಯೋಧನ, ಅರ್ಜುನ,
ಶಬರಿ. ಈಗ ಗುರುಸ್ತಿರಲ್ಲ, ಈಗ ಒಂದ್ ಕಡೆಗೆ ನಾನು ರಾಮಾಯಣ ಬರಿತೀನಿ, ರಾಮಾಯಣದಲ್ಲಿ ಬರುವ ಪಾತ್ರಗಳು, ಇನ್ನೊಂದ್ರಲ್ಲಿ ಮಹಾಭಾರತದ ಪಾತ್ರಗಳನ್ನ ಬರಿತೀನಿ. ನೀವೀಗ ಹೆಸರಿಸ್ತಾ ಹೋಗ್ಬೇಕು. ಈಗ ನಾನು ಒಂದೊಂದೇ ಹೇಳ್ತೀನಿ, ಒಬ್ಬರೇ ಅಂತ ಹೇಳ್ಬೇಕು. ರಾಮ ರಾಮಾಯಣದಲ್ಲಿ ಬರ್ತಾನೆ. ಓಕೆ. ನಕುಲ ಮಹಾಭಾರತದಲ್ಲಿ ಬರ್ತಾನೆ. ನೆಕ್ಸ್ಟ್ ಲಕ್ಷ್ಮಣ ರಾಮಾಯಣದಲ್ಲಿ ಬರ್ತಾನೆ. ದ್ರೌಪದಿ ಮಹಾಭಾರತ. ಅಶ್ವತ್ಥಾಮ ಮಹಾಭಾರತ. ಸೀತೆ ರಾಮಾಯಣ. ಭರತ ರಾಮಾಯಣ. ಸಹದೇವ ಮಹಾಭಾರತ. ಶತ್ರುಘ್ನ ರಾಮಾಯಣ. ಧರ್ಮರಾಯ ಮಹಾಭಾರತ. ದಶರಥ. ನೆಕ್ಸ್ಟ್ ಕೌಸಲ್ಯ. ಕೌಸಲ್ಯ ನೋಡ್ರಿ ಸರ್, ಆಲೋಚನೆ ಮಾಡಬೇಕು. ಕೌಸಲ್ಯ. ನೆಕ್ಸ್ಟ್ ಕರ್ಣ ಮಹಾಭಾರತ. ನೆಕ್ಸ್ಟ್ ಸುಮಿತ್ರೆ ರಾಮಾಯಣ. ಕುಂತಿ ಮಹಾಭಾರತ. ಕೈಕೆ ರಾಮಾಯಣ. ಕೃಷ್ಣ ಮಹಾಭಾರತ. ನೆಕ್ಸ್ಟ್ ಲವ ರಾಮಾಯಣ. ಭೀಮ ಮಹಾಭಾರತ. ಕುಶ ರಾಮಾಯಣ. ಪರಶುರಾಮ ಮಹಾಭಾರತ. ಹನುಮಂತ ರಾಮಾಯಣ. ದುರ್ಯೋಧನ ಮಹಾಭಾರತ. ಅರ್ಜುನ ದ್ರೋಣ ಶಬರಿ. ಇಷ್ಟು ಇದ್ರಲ್ಲಿ ಚಟುವಟಿಕೆಯಲ್ಲಿ ಬರ್ತಕ್ಕಂಥದ್ದು. ಅರ್ಥ ಆಯ್ತೇನಪ್ಪ? ನೋಡ್ರಿ, ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಪರಿಚಯ ನಿಮಗೆ ಗೊತ್ತಿರಬೇಕು. ಓಕೆ. ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು ಯಾರಪ್ಪ ಈ ಪಾಠದಲ್ಲಿ ಬರ್ತಕ್ಕಂಥವ್ರು? ಹಾಗಾದ್ರೆ ಶಬರಿ ರಾಮಾಯಣದಲ್ಲಿ ಬರ್ತಾಳೋ ಮಹಾಭಾರತದಲ್ಲಿ ಬರ್ತಾಳೋ? ಹಾಗಾದ್ರೆ ರಾಮಾಯಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾವ್ಯದಲ್ಲಿ ಬರ್ತಕ್ಕಂಥ ಒಬ್ಬ ಮಹಿಳೆ. ಗೊತ್ತಾಯ್ತಾ? ಈಗ ಈ ಶಬರಿ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನ ತಿಳಿದುಕೊಳ್ಳೋಣ. ಎಲ್ಲರ ಟೆಕ್ಸ್ಟ್ ಬುಕ್ ತೆಗಿರಿ. ಶಬರಿ ಇದು ಒಂದು ಯಾವ ನಾಟಕ? ಗೀತ ನಾಟಕ. ಈ ಗೀತ ನಾಟಕವನ್ನ ಬರೆದ ಕವಿ ಯಾರು? ನರಸಿಂಹ. ಈಗ ಇವರ ಪರಿಚಯವನ್ನ ನೋಡ್ತಾ ಹೋಗೋಣ. ಪೂತಿನ
ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್. ಸಾಮಾನ್ಯ ಶಕೆ 1905. ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅವರು ಗೀತನಾಟಕ, ಕವಿತೆ, ಸಣ್ಣ ಕತೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಅಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ಹಂಸ ದಮಯಂತಿ ಮತ್ತು ಇತರ ರೂಪಕಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪೂತಿನ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಈಗ ನೋಡ್ರಿ, ಶಬರಿ ಈ ಒಂದು ಗೀತ ನಾಟಕವನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ? ಇವರು ಖ್ಯಾತ ವಿದ್ವಾಂಸರಾಗಿದ್ರು, ಕವಿಗಳಾಗಿದ್ರು, ಬರಹಗಾರರು ಕೂಡ ಆಗಿದ್ರು ಮತ್ತು ಗೀತ ನಾಟಕಕಾರರು ಆಗಿದ್ರು. ಗೀತ ನಾಟಕದಿಂದ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅವರಿಗೆ ಬಹಳ ಇಷ್ಟವಾದದ್ದು ಯಾವುದಪ್ಪ ಅಂದ್ರೆ ಗೀತ ನಾಟಕದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವ್ರು. ಇಂತಹ ವ್ಯಕ್ತಿ ಪೂರ್ಣವಾದ ಹೆಸರು ಏನಪ್ಪ ಅಂದ್ರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇವರ ಪೂರ್ಣವಾದ ಹೆಸರು. ಪೂತಿನ ಅನ್ನೋದು ಇವರ ಕಾವ್ಯ ನಾಮ. ಗೊತ್ತಾಯ್ತಾ? ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇಂತಹ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಗೀತ ನಾಟಕಕಾರ ಜನಿಸಿದ ಜನ್ಮ ವರ್ಷ ಎಷ್ಟಪ್ಪ ಅಂದ್ರೆ 1905. ಕಾಲ 1905 ಮಾರ್ಚ್ 17ರಂದು ಜನಿಸ್ತಾರೆ. 1998ರಲ್ಲಿ ನಿಧನವನ್ನ ಹೊಂದ್ತಾರೆ. ಮರಣ 1998. ಹಾಗಾದ್ರೆ ಇವರು ಜನಿಸಿದ ಜನ್ಮಸ್ಥಳ ಯಾವುದು? ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಸ್ಥಳ ಮಂಡ್ಯ ಜಿಲ್ಲೆ ಮೇಲುಕೋಟೆ. ಮಂಡ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದಲ್ಲಿ ಏನ್ ಬೆಳೀತಾರೆ? ಹೆಚ್ಚಾಗಿ ಕಬ್ಬನ್ನ ಬೆಳೀತಾರೆ. ಸಕ್ಕರೆಯ ನಾಡು ಅಂತ ಹೇಳಿ ಕರಿತೀವಿ. ಸಕ್ಕರೆ ಮತ್ತು ಬೆಲ್ಲವನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಮಂಡ್ಯ. ಆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಮೇಲುಕೋಟೆಯಲ್ಲಿ ಒಂದು ಚಲೋ ಒಳ್ಳೆ ಉತ್ತಮವಾದ ದೇವಸ್ಥಾನ ಇದೆ. ಯಾವುದು? ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಗೊತ್ತಾಯ್ತಾ? ಅವರ ತಂದೆಯವರು ಅಲ್ಲಿ ಅರ್ಚಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾದ್ರೆ ಇವರ ತಂದೆ ತಾಯಿಯರ ಹೆಸರು ಏನಪ್ಪ ಅಂತಂದ್ರೆ ತಿರುಮಲ ನಾರಾಯಣ ಅಯ್ಯಂಗಾರ್. ಇಲ್ಲೇ ಐತ್ ನೋಡ್ರಿ, ತಿರುನಾರಾಯಣ ಅಯ್ಯಂಗಾರ್. ತಿರುಮಲ ನಾರಾಯಣ ಅಯ್ಯಂಗಾರ್ ಇವರ ತಂದೆಯ ಹೆಸರು. ತಂದೆ. ತಾಯಿಯ ಹೆಸರು ಶ್ರೀರಂಗಮ್ಮ. ತಾಯಿಯ ಹೆಸರು ಶ್ರೀರಂಗಮ್ಮ ಅಂತ. ಇವರು BA ಪದವಿಯನ್ನ ಪಡ್ಕೊಂಡಿದ್ರು. ಎಲ್ಲಿವರೆಗೆ ಶಿಕ್ಷಣವನ್ನ ಪೂರೈಸಿಕೊಂಡಿದ್ರು? BA ಪದವಿ ಶಿಕ್ಷಣ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳಿ ಕರಿತೀವಿ.
BA. PUC ಯ ನಂತರ 3 ವರ್ಷಗಳ ಕೋರ್ಸ್ ಇದೆಯಲ್ಲ ಅದನ್ನ ನಾವೆಂತ ಕರಿತೀವಿ BA ಅಥವಾ BSc ಅಥವಾ BCom. BA ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, BCom ಅಂದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್, BSc ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇವರು BA ಪದವಿಯನ್ನ ಪಡೆದು ಬಿಟ್ಟು ಸೈನಿಕ ಇಲಾಖೆಯಲ್ಲಿ ಗುಮಾಸ್ತರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಹಾಗಾದ್ರೆ ಇವರು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಏನು? ಸೈನಿಕ ಇಲಾಖೆಯಲ್ಲಿ ಗುಮಾಸ್ತರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಗುಮಾಸ್ತರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅದರ ಜೊತೆಗೆ ಇವರು ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನಾನೆಲ್ಲ ಹಿಂದೆ ಹೇಳಿದ್ದೆ ಪಾಠ ಮಾಡಬೇಕಾದ್ರೆ ಆಧುನಿಕ ಕನ್ನಡ ಸಾಹಿತ್ಯದ 4 ಪಂಥಗಳು ಯಾವ್ಯಾವು? ನವೋದಯ, ನವ್ಯ, ದಲಿತ ಮತ್ತು ಬಂಡಾಯ, ಪ್ರಗತಿಶೀಲ. ಅಂದ್ರೆ ಇವ್ರು ಯಾರು? ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ವೈವಿಧ್ಯಮಯವಾದ ಸಾಹಿತ್ಯವನ್ನು ರಚನೆ ಮಾಡಿದ್ರು. ಯಾವ್ಯಾವ ಸಾಹಿತ್ಯ ಪ್ರಕಾರ ರಚನೆ ಮಾಡಿದ್ರು ನೋಡ್ರಿ. ಗೀತ ನಾಟಕ ಬರೆದಿದ್ದಾರೆ, ಕವಿತೆಗಳನ್ನ ಬರೆದಿದ್ದಾರೆ, ಸಣ್ಣ ಕಥೆಗಳನ್ನ ಬರೆದಿದ್ದಾರೆ, ಪ್ರಬಂಧಗಳನ್ನ ಬರೆದಿದ್ದಾರೆ, ವಿಚಾರ ಸಾಹಿತ್ಯವನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ವೈವಿಧ್ಯಮಯವಾಗಿರ್ತಕ್ಕಂಥ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವಪ್ಪ ಅಂದ್ರೆ, ಒಂದನೇದಾಗಿ ಅಹಲ್ಯೆ, ಎರಡನೇದು ಗೋಕುಲ ನಿರ್ಗಮನ, ಮೂರನೇದು ಶಬರಿ, ನಾಲ್ಕನೇದು ವಿಕಟ ಕವಿ ವಿಜಯ, ಐದನೇದು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ನೆಕ್ಸ್ಟ್ ಅಣತೆ, ನೆಕ್ಸ್ಟ್ ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿ ಚರಿತೆ, ರಥ ಸಪ್ತಮಿ. ಇವು ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಈಗ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನ ನೋಡ್ತಾ ಹೋಗಿ. ಹಂಸ ದಮಯಂತಿ ಇದೆ, ಎಲ್ಲರಿಗೂ ಕಾಣುತ್ತಲ್ಲ. ಇದು ಪುಸ್ತಕ ಇಲ್ಲ, ಮುಖಪುಟದನ್ನ ನಾವು ಜೆರಾಕ್ಸ್ ಮಾಡಿ ತೋರಿಸ್ತಾ ಇದ್ದೀವಿ. ಹಂಸ ದಮಯಂತಿ ಇದು ಪೂತಿ ನರಸಿಂಹಾಚಾರ್ ಅವರು ಬರೆದಿರ್ತಕ್ಕಂಥ ಕೃತಿ. ನೆಕ್ಸ್ಟ್ ಶ್ರೀ ಹರಿ ಚರಿತೆ ಅವರು ಬರೆದಿರ್ತಕ್ಕಂಥ ಕೃತಿ. ಶ್ರೀ ಹರಿ ಚರಿತೆ ಕಾಣುತ್ತಾ? ಶ್ರೀ ಹರಿ ಚರಿತೆ ಪೂತಿ ನರಸಿಂಹಾಚಾರ್ ಅವರು ಬರೆದಿರ್ತಕ್ಕಂಥ ಎರಡನೇ ಕೃತಿ. ಮೂರನೇದು ಅವರ ಗೀತ ನಾಟಕ, ಬಹಳ ಪ್ರಸಿದ್ಧವಾದ ಗೀತ ನಾಟಕ ಗೋಕುಲ ನಿರ್ಗಮನ. ಗೋಕುಲ ನಿರ್ಗಮನ. ನೆಕ್ಸ್ಟ್ ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಭಾವಚಿತ್ರ ಪೂತಿ ನರಸಿಂಹಾಚಾರ್ ಅವರ ಭಾವಚಿತ್ರ. ಇದು ಶಬರಿ ಪಾಠದಲ್ಲಿ ಬರ್ತಕ್ಕಂಥ, ಶಬರಿ ರಾಮನಿಗೆ ಉಪಚಾರವನ್ನ ಮಾಡ್ತಕ್ಕಂಥ ಸನ್ನಿವೇಶದ ಚಿತ್ರ. ಎಲ್ಲರಿಗೂ ಕಾಣುತ್ತಲ್ಲ? ಈಗ ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನ ನೋಡಿದ್ವಿ, ಹೌದಾ? ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನ ನೋಡೋಣ. ಕೃತಿಗಳು ಒಂದೇದು ಹೇಳ್ರಿ. ಅಹಲ್ಯೆ ಅನ್ನೋದು ಬರುತ್ತೆ. ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಅಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀ ಹರಿಚರಿತೆ, ರಥ ಸಪ್ತಮಿ. ಇದು ಅವರು ಬರೆದಿರ್ತಕ್ಕಂಥ ಕೃತಿ ಚಲನಚಿತ್ರವಾಗಿದೆ.
ರಥಸಪ್ತಮಿ ಅನ್ನೋದು. ನೀವು ಸಿನಿಮಾದಲ್ಲಿ ಕೇಳಿದ್ರೆ ಇಲ್ಲ, ರಥಸಪ್ತಮಿ ಅನ್ನುವಂಥದ್ದು ಒಂದು ಸಿನಿಮಾ ಇದೆ. ಇವರು ಬರೆದಿರ್ತಕ್ಕಂಥ ಕೃತಿ ಚಲನಚಿತ್ರವೂ ಕೂಡ ಆಗಿದೆ. ಇಷ್ಟು ಅವರು ಬರೆದಿರ್ತಕ್ಕಂಥ ಕೃತಿಗಳು. ನೆಕ್ಸ್ಟ್ ಇವರಿಗೆ ಸಂದ ಪ್ರಶಸ್ತಿಗಳು ಯಾವ್ಯಾವು? ಒಂದನೇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನೋದು ಒಂದು. ಎರಡನೇದು ಪಂಪ ಪ್ರಶಸ್ತಿ. ಇಲ್ಲಿ ಅಂಶದಮಯ ಇದು ಪಂಪ ಪ್ರಶಸ್ತಿ ಯಾವ ಕೃತಿಗೆ ದೊರಕಿದೆ? ಶ್ರೀ ಹರಿಚರಿತೆ ಅನ್ನುವಂತಹ ಕೃತಿಗೆ. ಮತ್ತೆ ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂಶದಮಯಂತಿ ಮತ್ತು ಇತರ ರೂಪಕಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಯಾವ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ? ಮೈಸೂರು ವಿವಿ ಅಂದ್ರೆ ಗೊತ್ತಿದೆಯಲ್ಲ, ವಿಶ್ವವಿದ್ಯಾನಿಲಯ ಏನ್ ನೀಡಿ ಗೌರವಿಸಿದೆ? ಡಾಕ್ಟರೇಟ್ ಇನ್ ಲಿಟರೇಚರ್. ಗೌರವ ಡಿಲಿಟ್ ಅಂದ್ರೇನಪ್ಪ? ಡಾಕ್ಟರೇಟ್ ಇನ್ ಲಿಟರೇಚರ್. ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಅದು ಅಲ್ಲದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು? ಚಿಕ್ಕಮಗಳೂರು. ಈಗ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ? 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು. ಎಲ್ಲಿ? ಮಂಡ್ಯದಲ್ಲಿ. ಅದರ ಅಧ್ಯಕ್ಷರು ಯಾರಪ್ಪ ಈಗಾಗಿದ್ದಾರಪ್ಪ ಅಂದ್ರೆ ಮೊನ್ನೆ ತಾನೇ ನೇಮಕ ಮಾಡಿದ್ದಾರೆ. ಗೋರು ಚೆನ್ನಬಸಪ್ಪ, ಚಿಕ್ಕಮಗಳೂರು ಜಿಲ್ಲೆಯವರು. ಗೋರು ಚೆನ್ನಬಸಪ್ಪ ಅವರು ಈ ಮಂಡ್ಯದಲ್ಲಿ ನಡೆಯುವಂತಹ 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ. ಈಗ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋದು? 87. ಇವರು ಎಷ್ಟನೇರಾಗಿದ್ರು? 53. ಎಲ್ಲಿ ನಡೆದದ್ದು? ಚಿಕ್ಕಮಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಆಗಿತ್ತು. ಪ್ರಸ್ತುತವಾಗಿರ್ತಕ್ಕಂಥ ಅದು ಅಲ್ಲದೆ ಕನ್ನಡ ನಿಘಂಟು ಮತ್ತು ಕನ್ನಡ ಇಂಗ್ಲಿಷ್ ನಿಘಂಟು ಸಂಪಾದಕರು ಕೂಡ ಆಗಿ ಕೆಲಸವನ್ನ ನಿರ್ವಹಿಸಿದ್ರು. ಪ್ರಸ್ತುತವಾಗಿರ್ತಕ್ಕಂಥ ಗೀತ ನಾಟಕವನ್ನ ಅವರೇ ಬರೆದಿರ್ತಕ್ಕಂಥ ಶಬರಿ, ನಾ ಕಸ್ತೂರಿ ಮತ್ತು ಶ್ರೀರಂಗ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಅನ್ನುವಂತಹ ಕೃತಿಯಿಂದ ಪ್ರಸ್ತುತ ಪಾಠವನ್ನ ಆಯ್ದುಕೊಳ್ಳಲಾಗಿದೆ. ಇಷ್ಟು ಅವರ ಒಂದು ಪರಿಚಯ. ನೋಡ್ರಿ, ಈಗ ಇನ್ನೊಂದ್ಸಲ ನೋಡ್ಕೋಣ. ಶಬರಿ ಗೀತ ನಾಟಕವನ್ನ ಬರೆದವರು ಯಾರು? ಪೂತಿ ನರಸಿಂಹಾಚಾರ್. ಅವರು ಜನಿಸಿದ ಜನ್ಮ ವರ್ಷ? ಇವರು ಜನಿಸಿದ ಜನ್ಮಸ್ಥಳ ಯಾವುದು? ನೆಕ್ಸ್ಟ್ ಇವರು ಎಲ್ಲಿಯವರೆಗೆ ಶಿಕ್ಷಣವನ್ನ ಪಡ್ಕೊಂಡಿದ್ರು? ಇವರು ಬರೆದಿರುವ ಪ್ರಮುಖ ಕೃತಿಗಳು ಇವು ಅವರು ಬರೆದಿರುವ. ಇವರಿಗೆ ಸಂದ ಪ್ರಶಸ್ತಿಗಳು ಇಷ್ಟು ಅವರ. ಈಗ ನೆಕ್ಸ್ಟ್ ಆಶಯ ಒಂದು ನೋಡೋಣ. ಶಬರಿ ಗೀತ ನಾಟಕ ರಾಮಾಯಣ ಮಹಾಕಾವ್ಯವನ್ನ ಆಧರಿಸಿದೆ. ಶಬರಿ ಅನ್ನೋದು ಯಾವ ಮಹಾಕಾವ್ಯಕ್ಕೆ ಸಂಬಂಧಿಸಪ್ಪ? ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ನೋಡ್ರಿ, ಶಬರಿ ಅನ್ನುವಂತಹ ಗೀತ ನಾಟಕ ಶ್ರೀ ರಾಮಾಯಣ ಮಹಾಕಾವ್ಯವನ್ನ ಆಧರಿಸಿ ರಚನೆ ಆಗಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವಳೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸಿದರು. ಶಬರಿಯ ಆರಾಧ್ಯ ದೈವ ಯಾರಪ್ಪ? ಶ್ರೀರಾಮ. ಆ ಶ್ರೀರಾಮನ ಬರುವಿಕೆಗಾಗಿ ಯಾರು ಕಾಯ್ಕೊಂಡು ಕೂತ್ಕೊಂಡಿದ್ರಪ್ಪ? ಶಬರಿ ಅಂತಕ್ಕಂಥವಳು ಹಂಬಲಿಸ್ತಾ ಇರ್ತಾಳೆ. ಆ ಶ್ರೀರಾಮನ ದರ್ಶನದಿಂದ ಆಕೆ ಯಾವ ರೀತಿ ಧನ್ಯತಾ ಭಾವವನ್ನ ಹೊಂತಾಳೆ ಅನ್ನುವಂತ ಅಂಶ ಮತ್ತು ರಾಮ ಲಕ್ಷ್ಮಣರನ್ನ ಆದರ ಆತಿಥ್ಯದಿಂದ ಏನ್ ಮಾಡ್ತಾಳೆ? ಸತ್ಕಾರ. ಸೀತೆಯನ್ನ ಹುಡುಕಿಕೊಂಡು ಬಂದಿರತಕ್ಕಂತ ರಾಮ ಲಕ್ಷ್ಮಣರಿಗೆ ಒಳ್ಳೆಯ ರೀತಿಯಿಂದ ಉಪಚಾರವನ್ನ ಮಾಡಿಬಿಟ್ಟು ಅವರ ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ತಾಳೆ ಅಂತಕ್ಕಂಥದ್ದು. ಮತ್ತೆ ಶಬರಿ ಅವರ ಆತಿಥ್ಯವನ್ನ ಮಾಡಿ ಆದ ಮೇಲೆ ಏನ್ ಮಾಡ್ತಾಳೆ? ನನ್ನ ಜೀವನ
ಸಾರ್ಥಕ ಆಯ್ತು, ಇನ್ನು ರಾಮನಿಂದ ಮುಕ್ತಿಯನ್ನ ಪಡಿತೀವಿ, ಇನ್ನು ನನ್ನ ಬಾಳಿನ ಹಂಬಲ ತೀರ್ತು ಅನ್ನುವಂತ ಮಾತನ್ನ ಹೇಳ್ತಾಳೆ. ಆ ಶಬರಿ ರಾಮನಿಂದ ಮುಕ್ತಿಗೆ ಕರುಣಿಸುವ ಒಂದು ಸನ್ನಿವೇಶವನ್ನು ಕೂಡ ಈ ಪಾಠದಲ್ಲಿ ನಾವು ನೋಡ್ತೀವಿ. ಒಟ್ಟಾರೆ ಈ ಪಾಠದಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ಶಬರಿಯ ಮುಗ್ಧತೆ. ಮುಗ್ಧತೆ ಅಂದ್ರೆ ಗೊತ್ತಿದೆಯಲ್ಲ, ವಿವೇಕ ಇಲ್ಲದೆ ಇರ್ತಕ್ಕಂಥದ್ದು, ಅಜ್ಞಾನಿ ಅಂತ ಹೇಳಿ ಕರಿತೀವಿ. ಏನ ಮುಗ್ಧತೆ, ಏನೂ ಗೊತ್ತಿಲ್ಲದವಳ ಇದ್ದಂಗಿತ್ತು. ಮುಗ್ಧತೆಯನ್ನು ನೋಡ್ತೀವಿ. ಶ್ರೀರಾಮನ ಸರಳ ಸ್ವಭಾವವನ್ನ ನೋಡ್ತೀವಿ, ಶ್ರೀರಾಮನ ಸಜ್ಜನಿಕೆಯನ್ನ ನೋಡ್ತೀವಿ, ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯವಂತಿಕೆ ಮತ್ತು ಸಹಚರತೆ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಗೀತ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಒಟ್ಟಾರೆ ಈ ಪಾಠದ ಆಶಯ ಏನಪ್ಪಾ ಅಂತಂದ್ರೆ, ಶಬರಿ ಅನ್ನುವಂತಹ ಗೀತ ನಾಟಕ ರಾಮಾಯಣದ ಕಥಾವಸ್ತುವನ್ನ ಆಧರಿಸಿ ರಚನೆ ಆಗಿದೆ. ಇಲ್ಲಿ ಶಬರಿಯ ಆರಾಧ್ಯ ಪುರುಷ ಯಾರಪ್ಪ ಅಂತಂದ್ರೆ ರಾಮ. ರಾಮನ ಬರುವಿಕೆಗಾಗಿ ಶಬರಿ ಏನ್ ಮಾಡ್ತಾ ಇದ್ದಾಳೆ, ಕಾಯ್ತಾ ಇರ್ತಾಳೆ. ಗೊತ್ತಾಯ್ತಾ? ಆ ರಾಮನ ದರ್ಶನದಿಂದ ಏನಾಗ್ತಾಳೆ, ಪುಣ್ಯತಾ ಭಾವವನ್ನ ಪಡ್ತಾಳೆ. ಅದು ಅಲ್ಲದೆ ರಾಮನಿಗೆ ಆತಿಥ್ಯವನ್ನ ಮಾಡಿಬಿಟ್ಟು ಅವರಿಂದ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಮತ್ತು ರಾಮನಿಂದ ಏನನ್ನ ಬೇಡ್ತಾಳೆ, ಮುಕ್ತಿಯನ್ನ ಬೇಡ್ತಕ್ಕಂಥದ್ದು. ಆ ರಾಮ ಶಬರಿಗೆ ಯಾವ ರೀತಿ ಮುಕ್ತಿಯನ್ನ ಕರುಣಿಸ್ತಾನೆ. ಇಲ್ಲಿ ರಾಮನ ಸರಳತೆ, ಸಜ್ಜನಿಕೆ, ಶಬರಿಯ ಮುಗ್ಧತೆ, ಲಕ್ಷ್ಮಣನ ವಿನಯವಂತಿಕೆ ಇವೆಲ್ಲವೂ ಕೂಡ ಪ್ರಸ್ತುತ ಗೀತ ನಾಟಕದಲ್ಲಿ ಮೂಡಿ ಬಂದಿದೆ. ಪ್ರವೇಶವನ್ನು ಆಲ್ರೆಡಿ ಮೊದಲೇ ಹೇಳಿಬಿಟ್ಟಿದ್ದೇನೆ. ಆ ಗೀತ ನಾಟಕ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು ಅಂತಕ್ಕಂಥದ್ದು ಕೇಳಿದೆ. ಇದುವರೆಗೂ ನೀವೆಲ್ಲರೂ ಕೂಡ ಈ ಗೀತ ನಾಟಕದ ಹಿನ್ನೆಲೆಯನ್ನ, ಗೀತ ನಾಟಕವನ್ನ ಬರೆದತಕ್ಕಂಥ ಲೇಖಕರ ಪರಿಚಯವನ್ನ ತಿಳಿದುಕೊಂಡಿದೆ. ಈಗ ಮುಂದೆ ಈ ಒಂದು ಪಾತ್ರ ಪರಿಚಯವನ್ನ ವಿದ್ಯಾರ್ಥಿಗಳು ಮಾಡಿಕೊಡ್ತಾರೆ. ನೀವು ಬಂದ್ಬಿಟ್ಟು ಒಬ್ಬೊಬ್ಬರೇ ಆ ಗೀತ ನಾಟಕ, ಶಬರಿ ಅನ್ನುವಂತಹ ಗೀತ ನಾಟಕದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನ ತಾವು ದಯವಿಟ್ಟು ಬಂದ್ ಮಾಡಿಕೊಡಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೀನಿ. ಮೊದಲನೇದಾಗಿ ಬನ್ನಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನಗೆ ಸಿಕ್ಕಿರೋ ಪಾತ್ರದ ಹೆಸರು ಶಬರಿ. ನಾನು ಶಬರಿಯ ಬಗ್ಗೆ 2 ಮಾತುಗಳನ್ನು ಹೇಳುತ್ತೇನೆ. ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣದಲ್ಲಿ ಬರುವ ಒಬ್ಬ ವಯಸ್ಸಾದ ಮಹಿಳೆ. ಈಕೆ ಶ್ರೀರಾಮನ ಭಕ್ತಿಯಿಂದಾಗಿ ರಾಮನ ದರ್ಶನ ಹಾಗೂ ಆಶೀರ್ವಾದವನ್ನು ಪಡೆದ ಒಬ್ಬ ಉತ್ಕಟ ಶ್ರದ್ಧೆಯುಳ್ಳ ಮಹಿಳೆಯಾಗಿದ್ದಾಳೆ. ಈಕೆ ಒಬ್ಬ ಬೇಟೆಗಾರನಾದ ಶಬರನ ಮಗಳು. ಶಬರನು ತನ್ನ ಮಗಳ ಮದುವೆಗೆ ಬಂದಂಥ ನೆಂಟರಿಗೆ ಮಾಂಸದೋಟವನ್ನು ಮಾಡಿಸಬೇಕೆಂದು ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿ ಸಂಗ್ರಹಿಸುತ್ತಿದ್ದನು. ಇದಕ್ಕೆ ಶಬರಿಯು ಕಾರಣ ಕೇಳಿದಾಗ, ನಾಳೆ ನಡೆಯುವ ನಿನ್ನ ಮದುವೆಗೆ ಬಂದಂಥ ನೆಂಟರಿಗೆ ಮಾಂಸದೋಟವನ್ನು ಮಾಡಿಸಬೇಕೆಂದು ಹೇಳುತ್ತಾನೆ. ನನ್ನ ಸಂತೋಷಕ್ಕೋಸ್ಕರ ಇಷ್ಟೊಂದು ಪ್ರಾಣಿಗಳನ್ನು ಕೊಲ್ಲುವುದಾದರೆ ನನಗೆ ಮದುವೆ ಬೇಡ ಎಂದು ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಕಾಡಿಗೆ ತೆರಳುತ್ತಾಳೆ. ಕಾಡಿನಲ್ಲಿ ಮತಂಗ ಋಷಿಗಳ ಆಶ್ರಮದಲ್ಲಿ ನೆಲೆಸುತ್ತಾಳೆ. ಮತಂಗ ಋಷಿಗಳು ಅವಳಿಗೆ ರಾಮನ ಗುಣವಿಶೇಷಗಳು ಹಾಗೂ ರಾಮಾಯಣದ ಕಥೆಗಳನ್ನು ತಿಳಿಸುತ್ತಾರೆ. ಮತಂಗ ಋಷಿಗಳು ಅವಳಿಗೆ ನೀನು ಇಲ್ಲೇ ಇದ್ದು ರಾಮನ ದಾರವನ್ನು ಮಾಡು, ಅವನು ನಿನ್ನಲ್ಲಿಗೆ ಬಂದು ದರ್ಶನ ನೀಡುತ್ತಾನೆ ಎಂದು ಹೇಳುತ್ತಾರೆ. ಗುರುಗಳು ಹೇಳಿದ್ದಾಗೆ ಶಬರಿಯು ಮತಂಗ ಋಷಿಗಳ ಆಶ್ರಮದಲ್ಲಿದ್ದು ರಾಮನನ್ನು ಪ್ರತಿನಿತ್ಯ ಗುಣಗಾನ ಮಾಡುತ್ತಾ ಕಾಯುತ್ತಾ ಇರುತ್ತಾಳೆ. ಶ್ರೀರಾಮನು ಅವಳೊಂದಿಗೆ ಬಂದು ದರ್ಶನವನ್ನು ನೀಡಿ ಅವಳ ಆತಿಥ್ಯವನ್ನು ಸ್ವೀಕರಿಸಿ ಅವಳಿಗೆ ಮುಕ್ತಿಯನ್ನು ನೀಡುತ್ತಾರೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನಗೆ ಬಂದಿರುವ ವಿಷಯ ರಾಮನ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುವ ಮಹಾಕಾವ್ಯವೇ ರಾಮಾಯಣ. ರಾಮ ವಿಷ್ಣುವನ ಅವತಾರ ಎಂದು ಹೇಳಬಹುದು. ಭಾರತದಲ್ಲಿಯೇ ರಾಮನ ಆಳ್ವಿಕೆಯ ಕಾಲ ಅತ್ಯಂತ ಶುಭಿಸವಾದದ್ದು ನ್ಯಾಯ ನೀತಿಗಳಿಂದ ಕೂಡಿದೆ ಎಂದು ಹೇಳಬಹುದು. ಅಯೋಧ್ಯೆಯ ರಾಜನಾಗಿದ್ದ ದಶರಥನಿಗೆ 4 ಜನ ಮಕ್ಕಳು. ಅದರಲ್ಲಿ ಹಿರಿಯನು ರಾಮನ ತಾಯಿ ಕೌಶಲ್ಯ, ಲಕ್ಷ್ಮಣ, ಶತ್ರುಘ್ನ, ಭರತ,
ಇವರ ಸಹೋದರ 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 ಸಹೋದರರಾಗಿದ್ದರು. ಈತ ಮಿಥಿಲೆ ಪಟ್ಟಣದ ಅರಸ ಜನಕ ಮಹಾರಾಜನ ಮಗಳಾದ ಸೀತೆಯನ್ನು ಸ್ವಯಂವರದಿಂದ ಮದುವೆಯಾಗುತ್ತಾನೆ. ಈತನಿಗೆ ಇಬ್ಬರು ಮಕ್ಕಳಾಗಿದ್ದರು, ಲವ ಮತ್ತು ಕುಶ. ಈತ ಒಬ್ಬ ಪುರಾಣ ಪುಣ್ಯ ಪುರುಷನಾಗಿದ್ದನು. ಪಿತೃ ಪರಿಪಾಲನೆಗಾಗಿ ಈತ 14 ವರ್ಷ ವನವಾಸಕ್ಕಾಗಿ ಕಾಡಿಗೆ ತೆರಳುತ್ತಾನೆ. ಶೂರ್ಪನಖಿ ಎಂಬ ರಾಕ್ಷಸಿ ಇವರ ನೆಮ್ಮದಿಗೆ ಭಂಗ ತರುತ್ತಾಳೆ. ಲಂಕಾಪಟ್ಟಣದ ಅರಸ ಮಹಾಶಿವಭಕ್ತ ರಾವಣನು ತನ್ನ ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳಲು ಸೀತೆಯನ್ನು ಅಪಹರಿಸುತ್ತಾನೆ. ವಾನರ ಸಹಾಯ ಪಡೆದು ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆಯುತ್ತಾನೆ. ಧನ್ಯವಾದ. ನೆಕ್ಸ್ಟ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನಗೆ ಬಂದಿರುವ ಪಾತ್ರ ಸೀತೆ. ಸೀತೆಯು ಹಿಂದೂ ಧರ್ಮ ಗ್ರಂಥದಲ್ಲಿ ಒಂದಾದ ರಾಮಾಯಣದಲ್ಲಿನ ರಾಮನ ಹೆಂಡತಿ. ಮಿಥಿಲೆ ಪಟ್ಟಣದ ಅರಸನಾದ ಜನಕರಾಜನ ಮಗಳು. ಸೀತೆಯು ಸಚ್ಚಾರಿತ್ರವಾದ ಪ್ರತಿರೂಪದಲ್ಲಿದ್ದಳು. ಸೀತೆಯು ರಾಮನನ್ನು ಹಿಂಬಾಲಿಸಿ ವನವಾಸಕ್ಕೆ ಹೊರಡುತ್ತಾಳೆ. ಸೀತೆಯು ವನವಾಸದಲ್ಲಿದ್ದಾಗ ರಾವಣನಿಂದ ಅಪಹರಣಕ್ಕೆ ಒಳಗಾಗುತ್ತಾಳೆ. ರಾವಣನು ಸೀತೆಯನ್ನು ಉಕೆಯಲ್ಲಿ ಬಂಧನದಲ್ಲಿರಿಸುತ್ತಾನೆ. ರಾವಣನನ್ನು ಕೊಂದು ಸೆರೆಯಲ್ಲಿದ್ದ ಸೀತೆಯನ್ನು ಕರೆದೊಯ್ಯುತ್ತಾನೆ. ಸೀತೆಯು ಜನಕರಾಜನ ಮಗಳಾದದ್ದರಿಂದ ಸೀತೆಗೆ ಜಾನಕಿ ಎಂದು ಕರೆಯುತ್ತಾರೆ. ಸೀತೆಯು ಅಯೋಧ್ಯೆಯ ರಾಜಕುಮಾರನಾದ ರಾಜನನ್ನು ಮದುವೆಯಾಗುತ್ತಾಳೆ. ಈಕೆಯು ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡುತ್ತಾಳೆ. ತಂದೆ ಮಗನಿಗೆ ಯುದ್ಧ ನಡೆದ ನಂತರ ಸೀತೆ ತನ್ನ ಮಕ್ಕಳೊಂದಿಗೆ ರಾಮನ ಜೊತೆ ಹೋಗುತ್ತಾಳೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್. ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ಇವತ್ತು ನನಗೆ ಬಂದಿರುವ ಪಾತ್ರ ಲಕ್ಷ್ಮಣನ ಬಗ್ಗೆ ಮಾತನಾಡುತ್ತೇನೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಂದಾಗಿರುವ ರಾಮಾಯಣದಲ್ಲಿ ಶ್ರೀರಾಮನ ತಮ್ಮ ಲಕ್ಷ್ಮಣ. ಈತನ ತಂದೆ ದಶರಥ, ತಾಯಿ ಸುಮಿತ್ರೆ, ಇವನ ತಮ್ಮ ಶತ್ರುಘ್ನ. ಇವನಿಗೆ ಸೌಮಿತ್ರಿ ಎಂದು ಇವನನ್ನು ಕರೆಯುತ್ತಾರೆ. ಸೌಮಿತ್ರಿ ಎಂದು ಏಕೆ ಕರೆಯುತ್ತಾರೆ ಎಂದರೆ ದಶರಥನ 2ನೇ ಹೆಂಡತಿಯಾದ ಸುಮಿತ್ರಿಯ ಮಗನಾದ್ದರಿಂದ ಇವನಿಗೆ ಸೌಮಿತ್ರಿ ಎಂದು ಕರೆಯುತ್ತಾರೆ. ರಾಮ ವನವಾಸಕ್ಕೆ ಹೊರಟಾಗ ಅವನನ್ನು ಹಿಂಬಾಲಿಸುತ್ತಾನೆ. ವನವಾಸದ ಸಂದರ್ಭದಲ್ಲಿ ಅಣ್ಣನಾದ ಶ್ರೀರಾಮನನ್ನು ಅತ್ತಿಗೆಯಾದ ಸೀತಾಮಾತೆಯ ಸೇವೆಯನ್ನು ಮಾಡುತ್ತಾನೆ. ರಾವಣನಿಂದ ಪ್ರೇರಿತನಾದ ಮಾರೀಚ ಚಿನ್ನದ ಜಿಂಕೆಯ ವೇಷದಲ್ಲಿ ಕಾಣಿಸಿಕೊಂಡಾಗ ಸೀತೆ ಆ ಜಿಂಕೆಯನ್ನು ನೋಡಿ ಆಸೆ ಪಡುತ್ತಾಳೆ. ಲಕ್ಷ್ಮಣನು ಅದನ್ನು ಹಿಡಿದು ತರಲೆಂದು ಕಾಡಿಗೆ ಹೋದಾಗ ರಾವಣನು ಬಂದು ಸೀತೆ ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಈತನು ಮಿಥಿಲೆ ಪಟ್ಟಣದ ಅರಸ ಜನಕ ಮಹಾರಾಜನ ಮಗಳಾದ ಊರ್ಮಿಳೆಯನ್ನು ಮದುವೆಯಾಗುತ್ತಾನೆ. ಈತನು ಮಹಾಶಿವಭಕ್ತನಾದ ರಾವಣನ ತಂಗಿಯಾದ ಶೂರ್ಪನಖಿಯ ಕಿವಿ, ಮೂಗು, ಮುಂದೆಲೆಯನ್ನು ಕತ್ತರಿಸಿ ಅವಮಾನಿಸುತ್ತಾನೆ. ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಲು ಕಾರಣೀಭೂತನಾಗುತ್ತಾನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ನನಗೆ ಬಂದಿರತಕ್ಕಂತಹ ಪಾತ್ರದ ಪರಿಚಯ ಮತಂಗ ಋಷಿಗಳ ಪಾತ್ರ ಪರಿಚಯ. ಮತಂಗ ಋಷಿಗಳು ಒಬ್ಬ ಬ್ರಹ್ಮರ್ಷಿಗಳಾಗಿದ್ದರು. ಋಷ್ಯಮುಖ ಪರ್ವತದ ಬಳಿ ತಪಸ್ಸನ್ನು ಆಚರಿಸಿಕೊಂಡ ಒಬ್ಬ ಬ್ರಹ್ಮರ್ಷಿಗಳು. ವಾಲಿಯು ದುಂದುಮ್ಮೆ ಎಂಬ ರಾಕ್ಷಸನನ್ನು ಕೊಂದು ಮತಂಗ ಋಷಿಗಳ ಆಶ್ರಮಕ್ಕೆ ಎಸೆದಾಗ ಮತಂಗ ಋಷಿ ಆಶ್ರಮವು ಕಲುಷಿತಗೊಂಡಿತು. ಆದ್ದರಿಂದ ಮತಂಗ ಋಷಿಯು ಕೋಪಿಷ್ಠರಾಗಿ ವಾಲಿಯ ಮೇಲೆ ಒಂದು
ವಾಲಿಯು ಈ ಆಶ್ರಮಕ್ಕೆ ಕಾಲಿಟ್ಟರೆ ಅವನಿಗೆ ಸಾವು ಸಂಭವಿಸಲಿ ಎಂದು. ವಾಲಿಯಿಂದ ಭಯಗ್ರಸ್ತನಾಗಿದ್ದ ಸುಗ್ರೀವನು ಇಲ್ಲೇ ನೆಲೆಸುತ್ತಾನೆ. ಶಬರಿಯು ಈ ಆಶ್ರಮದಲ್ಲಿ ಇರುತ್ತಾಳೆ. ಧನ್ಯವಾದಗಳು. ನೆಕ್ಸ್ಟ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವ ವಿಷಯ ಎಂದರೆ ದಶರಥ ಅಯೋಧ್ಯೆಯ ರಾಜನಾಗಿರುತ್ತಾನೆ. ಇದರ ರಾಜ್ಯ ಸಮೃದ್ಧವಾದ ರಾಜ್ಯವಾಗಿರುತ್ತದೆ. ಸಮರ್ಥ ಮಂತ್ರಿಗಳು ವಸಿಷ್ಠ ವಾಮದೇವರಂತಹ ತಪಸ್ವಿಗಳು, ಗುರುಗಳು, ಪುರೋಹಿತರು, ಮನಮೆಚ್ಚಿದ ಮೂವರು ಮಡದಿಯರು, ಕೌಸಲ್ಯ, ಸುಮಿತ್ರೆ, ಕೈಕೆ ಇಷ್ಟೆಲ್ಲ ಇದ್ದರೂ ಮಕ್ಕಳಿಲ್ಲ ಎಂಬ ಕೊರತೆಯು ರಾಜನಿಗೆ ಸದಾ ಕಾಡುತ್ತಿತ್ತು. ಅದರ ಪರಿಹಾರಕ್ಕಾಗಿ ಗುರುಗಳಲ್ಲಿ ಪ್ರಾರ್ಥಿಸಿದಾಗ ಗುರುಗಳು ಸೂಚಿಸಿದ ಉಪಾಯದಂತೆ ದಶರಥನು ಪುತ್ರಕಾಮೇಷ್ಟಿಯ ಯಾಗವನ್ನು ಆಚರಿಸುತ್ತಾನೆ. ಇದರ ಫಲದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಜನಿಸುತ್ತಾರೆ. ದಶರಥ ತನ್ನ 4 ಮಂದಿ ಮಕ್ಕಳಲ್ಲಿ ಸಕಲ ಸಂಪನ್ನನಾದ ರಾಮನಿಗೆ ಪಟ್ಟ ಕಟ್ಟಲು ಸಂಕಲ್ಪಿಸುತ್ತಾನೆ. ಆದರೆ ಮಂಥರೆಯು ಕೈಕೆಗೆ ಮಾಡಿದ್ದ ದುರ್ಬೋಧನೆಯಿಂದ ದಶರಥ ಕೈಕೆಗೆ ಕೊಟ್ಟಿದ್ದ ವಚನದಂತೆ ರಾಮನಿಗೆ ಪಟ್ಟಾಭಿಷೇಕವು ನಡೆಯುತ್ತದೆ. ಆದರೆ ರಾಮ 14 ವರ್ಷ ವನವಾಸಕ್ಕೆ ತೆರಳುತ್ತಾನೆ ಪಿತೃವಚನ ಪರಿಪಾಲನೆಗಾಗಿ. ಮಹಾಬ್ರಾಹ್ಮಣ ಕುಮಾರನಾದ ಶ್ರವಣಕುಮಾರನ ಶಾಪವೇ ಇದಕ್ಕೆಲ್ಲ ಕಾರಣವಾಗಿರುತ್ತದೆ. ಇಷ್ಟೆಲ್ಲ ಹೇಳಲು ಅವಕಾಶ ಪಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನಗೆ ಬಂದಿರುವ ವಿಷಯ ಚಿತ್ರಕೂಟ. ಇದು ಒಂದು ಶ್ರೇಷ್ಠವಾದ ಪರ್ವತವಾಗಿದೆ. ಒಂದು ಪರ್ವತ ಉತ್ತರ ಭಾರತದ ಪೈಷ್ಣಿ ನದಿಯ ಪಕ್ಕದಲ್ಲಿದೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋದಾಗ ಮೊಟ್ಟ ಮೊದಲು ಇಲ್ಲಿ ಆಶ್ರಮವನ್ನು ನಿರ್ಮಿಸಿದರು. ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾಲಿಕೆಗಳನ್ನು ಇಲ್ಲಿ ಪಡೆದನು. ಇದುವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನೆಕ್ಸ್ಟ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನಗೆ ಬಂದಿರುವ ಪಾಠ ಕಬಂಧ. ದಂಡಕಾರಣ್ಯದಲ್ಲಿ ವಾಸಿಸುತ್ತಿರುವ ಕಬಂಧ ಅರ್ಜುನ ರಾಕ್ಷಸ. ಇವನಿಗೆ ಹಿಂದಿನ ಜನ್ಮದಲ್ಲಿ ಇವನು ವಿಶ್ವಾಸ ಎಂಬ ಗಂಧರ್ವನಾಗಿ ನಿಲ್ಲಿಸಿದನು. ತುಳಸಿದ ರಂಭಾಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದನು. ಇಂದ್ರನ ವಜ್ರಾಯುಧದ ಪ್ರವಾಹದಿಂದ ತಲೆ ಕುಸಿದು ಹೊಟ್ಟೆಯೊಳಗೆ ಸಿಕ್ಕಿಕೊಂಡಿದ್ದ. ಇದರಿಂದ ಕಬಂಧನಿಗೆ ಉದರಮುಖ ಎಂಬ ಹೆಸರು ಬಂತು. ರಾಮ ಲಕ್ಷ್ಮಣರಿಂದ ಶಾಪ ವಿಮೋಚನ ಆಯಿತು. ಕಬಂಧ 2 ಸಲಹೆಯನ್ನು ನೀಡಿದನು. ಶಬರಿಯ ವೃತ್ತಾಂತವನ್ನು ತಿಳಿಸಿದನು. ಸುಗ್ರೀವನ ಸಂಖ್ಯೆಯಿಂದ ಸೀತೆಯನ್ನು ಮರಳಿ ಪಡೆದನು. ಧನ್ಯವಾದಗಳು.